ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು PGCET ಅಪ್ಲಿಕೇಶನ್ನ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ ಡೇಟ್ ಇವತ್ತೇ ಆಗಿರೋದ್ರಿಂದ ಬೇಗ ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಮಕ್ಕಳೆಲ್ಲ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ PGCET ಅಂತ ಆನ್ಲೈನ್ ಅಪ್ಲಿಕೇಶನ್ ಅಂತ ಹಾಕಿದ್ರೆ ಸಾಕುತ್ತೆ. ಲಿಂಕ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣಲ್ಲ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಲಾಗಿನ್ ಆಗಿದ ತಕ್ಷಣ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕು ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿ ಇನ್ಫಾರ್ಮೇಷನ್ ಎಲ್ಲ ಇಟ್ಕೊಂಡಿರಬೇಕು. ನಿಮ್ಮದೊಂದು ಫೋಟೋ ಇರಬೇಕು ಮತ್ತು ನಿಮ್ಮದೊಂದು ಸಿಗ್ನೇಚರ್ ಇರಬೇಕಾಗತ್ತೆ. ನೋಡ್ತಾ ಇರ್ಬೋದು, ಕೆಳಗಡೆ ಲಾಸ್ಟಿಗೆ ಬಂದರೆ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ರಿಜಿಸ್ಟ್ರೇಷನ್ ಮೇಲೆ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ ನೀವು MSc PGCET MCA ಮತ್ತು MBA ಮತ್ತು MTechಗೆ ಅಪ್ಲೈ ಮಾಡೋದಕ್ಕೆ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಿಂದನೇ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, SLC ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಆಲ್ರೆಡಿ ನಿಮ್ಮದು ರಿಜಿಸ್ಟರ್ ಆಗಿದೆ ಅಂತ ಅಂದ್ಬಿಟ್ಟು ನಂಬರ್ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಇದೆ. ಆ ನಂಬರ್ ತೊಗೊಂಡು ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಕೊಟ್ಟರೆ ಪಾಸ್ವರ್ಡ್ ಸಿಗುತ್ತೆ. ನಾನು ಪಾಸ್ವರ್ಡ್ ಇರೋದ್ರಿಂದ ನಾನು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀನಿ. ಇವಾಗ ನೆಕ್ಸ್ಟ್ ವಾಪಸ್ ಬ್ಯಾಕ್ ಹೋಗ್ಬಿಟ್ಟು ಲಾಗಿನ್ ಆಗೋಣ. ಹೇಗೆ ಲಾಗಿನ್ ಆಗೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೊಸೀಡ್ ಟು ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಲಾಗಿನ್ ID ಇಲ್ಲಾಂದರೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಕೊಟ್ಟು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೋದು. ಅದಾದಮೇಲೆ ಪಾಸ್ವರ್ಡ್ ಹಾಕಿ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನಿದೆಯೋ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ಕೆಳಗಡೆ ಬಂದು ನೋಡ್ತಾ ಇರ್ಬೋದು, ಲಾಗಿನ್ ಯೂಸಿಂಗ್ ಬೈ OTP ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ರಿಜಿಸ್ಟರ್ ಮಾಡಿದ್ದಲ್ಲ ಮೊಬೈಲ್ ನಂಬರ್, ಅವಾಗ ಏನು ಕೊಟ್ಟಿದ್ದೋ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗುತ್ತೆ. 6 ನಂಬರ್ಸ್ OTP ಹಾಕೊಂಡು ಜಸ್ಟ್ ಎಂಟರ್ ಕೊಟ್ಟರೆ ಸಾಕು, ಆಟೋಮೆಟಿಕ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನೀವೇನು ಇಲ್ಲಿ ನೆಕ್ಸ್ಟ್ ಓಕೆಗೆ ಏನು ಕೊಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು, ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ 7 ಪೇಜಸ್ ಇರುತ್ತೆ. 7 ಪೇಜು ಕೂಡ ನೀವು ಫಿಲ್ನ ಮಾಡಬೇಕಾಗತ್ತೆ. ಫಸ್ಟ್ ಒಂದು ನೋಡ್ತಾ ಇರ್ಬೋದು, ಜನರಲ್ ಡೀಟೇಲ್ ಅಂತ ಇದೆ. ಪ್ರತಿಯೊಂದು 7 ಪೇಜು ಫಿಲ್ ಮಾಡಬೇಕು. ಜನರಲ್ ಡೀಟೇಲ್ಸಲ್ಲಿ ನೋಡ್ತಾ ಇದ್ದಲ್ಲ, ರಿಜಿಸ್ಟ್ರೇಷನಲ್ಲಿ ಮಾಡಬೇಕಾದ್ರೆ ಪ್ರತಿಯೊಂದು ಏನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಿರೋ, ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಫೋನ್ ನಂಬರ್, ಇಮೇಲ್ ID ಪ್ರತಿಯೊಂದು ಕೂಡ ಇಲ್ಲಿ ಪೀಚಾಗಿ ಬಂದಿರುತ್ತೆ. ಈಗ ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕೋಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಏನೆಲ್ಲ ಇರುತ್ತೆ, ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಪ್ರತಿಯೊಂದು ನಿಮ್ಮ ಊರಿನ ಅಡ್ರೆಸ್ ಪ್ರತಿಯೊಂದು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೀವು ನಿಮ್ಮ ಕ್ವಾಲಿಫಿಕೇಷನ್ ಏನು, ಮತ್ತು ನಿಮ್ಮ ನ್ಯಾಷನಾಲಿಟಿ ಏನು, ಮತ್ತು ಯಾವ ರೆಸಿಡೆಂಟ್ ಕೇಳುತ್ತೆ, ಮತ್ತು ರಿಲಿಜನ್ ಯಾವುದು ಅಂತ ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮದರ್ ಟಂಗ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಉಳಿಸಿ ಅಂತ ಇದೆಯಲ್ಲ, ಉಳಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಉಳಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಮುಂದುವರೆಸಿ ಅಂತ ಬರುತ್ತೆ. ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡೋದು ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ಎಲಿಜಿಬಿಲಿಟಿಗೆ ಹೋಗಿದೆ. ನೆಕ್ಸ್ಟ್ ಪೇಜ್ಗೆ ಹೋಗಿದೆ. ಎಲಿಜಿಬಿಲಿಟಿ ಕೋಡ್ಸ್ ಅಂತ ಅಂದ್ಬಿಟ್ಟು ಡೀಟೇಲ್ಸ್ಗೆ ಹೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ SLCದು 1ನೇ ಕ್ಲಾಸಿಂದ ಡಿಗ್ರಿವರೆಗೂ ಕರ್ನಾಟಕ ಸ್ಟೇಟದಲ್ಲೇ ಓದಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ವ್ಯಾಸಂಗ ಮಾಡಿದ ವರ್ಷ ಪೂರ್ತಿ 1ನೇ ಕ್ಲಾಸಿಂದ ಹಿಡಿದು ವ್ಯಾಸಂಗ ಮಾಡಿದ ಪೂರ್ತಿ ಕರ್ನಾಟಕದಲ್ಲೇ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಹೌದು ಅಂತಂದರೆ ಅಲ್ಲಿ ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಅಲ್ಲಿ ಹಾಕಬೇಕಾಗತ್ತೆ. ಸೆಲೆಕ್ಟ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ PUC ಏನು ಓದಿದ್ದೀರಾ ಅಂತ ಕೇಳ್ತದೆ. ಸೆಕೆಂಡ್ ಇಯರ್ PUC ಓದಿದ್ದೀರಾ ಇಲ್ಲ ಯಾವ ಬೋರ್ಡಲ್ಲಿ ಓದಿದ್ದೀರಾ ಅಂತ ಕೇಳ್ತದೆ. ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪದವಿ ಪೂರ್ವ ಏನು ಡಿಗ್ರಿ ಓದಿತ್ತಿದಲ್ಲ, ಅದು ಯಾವ ಸ್ಟೇಟ್ ಬೋರ್ಡಲ್ಲಿ ಓದಿದ್ದೀರಾ ಅಂತ ಕೇಳ್ತದೆ. ಅಂದರೆ ICSE ಬೋರ್ಡಲ್ಲ, CBSE ಬೋರ್ಡಲ್ಲ, ಕರ್ನಾಟಕ ಸ್ಟೇಟ್ ಬೋರ್ಡಲ್ಲ ಅಂತ ಕೇಳ್ತದೆ. ಅದಾದಮೇಲೆ PU ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗತ್ತೆ, PUCದು. ಅದಾದಮೇಲೆ ನಿಮಗೆ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತದೆ, ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಡಿಸ್ಟಿಕಲ್ಲಿ ನೀವು ಬರೆದಿದ್ದು ಎಕ್ಸಾಮ್ ಪಾಸ್ ಆಗಿದ್ದು, ಯಾವ ಡಿಸ್ಟಿಕ್ ಕಾಲೇಜ್ ಇರೋದು ಅಂತ ಕೂಡ ಕೇಳುತ್ತೆ. ಪ್ರತಿಯೊಂದು ಕೂಡ ನೀವು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಇದೆಲ್ಲ ಇದಕ್ಕೂ ಮುಂಚೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ್ರಾ ಇದಕ್ಕೆ
PGCETಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಇದ್ದರೆ ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಆ ಡೀಟೇಲ್ ನೆಕ್ಸ್ಟ್ ಎಲ್ಲ ಬರೋ ಆಪ್ಷನ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲ ಅಂತಾದಾಗ ಅದು ಫುಲ್ ಬ್ಲಾಕ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅರ್ಹತಾ ಪ್ರವರ್ಗ ಇದೆಯಲ್ಲ ಅದು ಸೆಲೆಕ್ಟ್ ಮಾಡಿಕೊಂಡು ಉಳಿಸಿ ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಮತ್ತು ಮೀಸಲಾತಿಗೆ ಬಂದಿದೆ, ರಿಸರ್ವೇಷನ್ ಕ್ಲೈಮ್ಗೆ ಬಂದಿದೆ. ಇಲ್ಲಿ ನೀವು ಜನರಲ್ ಕ್ಯಾಟಗರಿ ಸೇರ್ತೀರಾ ಅಂತ ಫಸ್ಟ್ ಆಪ್ಷನಲ್ಲಿ ಕೇಳ್ತಾ ಇದೆ. ಏನೋ ಅದು ಸೇರ್ತಿರೋ ಇಲ್ಲೋ ಅಂತ ಕೇಳ್ತಾ ಇದೆ. ಇಲ್ಲ ಅಂತ ಸೇರಲ್ಲ ಅಂತ ಕೇಳ್ತಾ ಇದೆ. ಸೇರಲ್ಲ ಅಂತ ಅಂದಾಗ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನಿಮ್ಮ RD ನಂಬರ್ನ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ಜನರಲ್ ಕ್ಯಾಟಗರಿಗೆ ಸೇರೋದಿಲ್ಲ ಅಂತಂದರೆ ಎಸ್ ಅಂತ ಕೊಟ್ಟು ನಿಮ್ಮ RD ನಂಬರ್ನ ಹಾಕಿ ಚೆಕ್ ಅಂತ ಕೊಡಬೇಕು. ಆವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಪೀಚಾಗಿ ಬರುತ್ತೆ. ನಿಮ್ಮ RD ಕಾರ್ಡಲ್ಲಿರೋ ಅಂತ ಅಂದರೆ RD ನಂಬರ್ ಯಾವ ಕ್ಯಾಸ್ಟಿಗೆ ಸೇರ್ತಿದಲ್ಲ ಅದೆಲ್ಲ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ 8 ಲಕ್ಷಕ್ಕಿಂತ ಕಮ್ಮಿ ಇದೆಯಾ ಆದಾಯ ಅಂತ ಕೇಳ್ತಾ ಇದೆ ನಿಮ್ಮ ಪೇರೆಂಟ್ಸ್ದು. ಎಸ್ ಅಂತ ಇದ್ದಾಗ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಇನ್ಕಮ್ ಸರ್ಟಿಫಿಕೇಟು ಅದನ್ನ RD ನಂಬರ್ನ ಹಾಕಿ ಚೆಕ್ ಅಂತ ಕೊಟ್ಟರೆ ಅದು ಕೂಡ ಡೀಟೇಲಾಗಿ ಬರುತ್ತೆ. 8 ಲಕ್ಷಕ್ಕಿಂತ ಕಮ್ಮಿ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದ ಮೀಸಲಾತಿ ಕೇಳ್ತಾ ಇದೆ. ಅದು ಕೂಡ ನೋಡ್ಕೊಂಡು ನಿಮ್ಮ ಕ್ಯಾಟಗರಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಇದೆಲ್ಲ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಸೇವ್ ಅಂತ ಕೊಡಬೇಕಾಗತ್ತೆ. ಉಳಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಡೀಟೇಲ್ ಎಲ್ಲ ಸೇವ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಮುಂದುವರಿಸಿ ಅಂತ ಅಂದ್ಬಿಟ್ಟು ಆಪ್ಷನ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಡಿ ಡೀಟೇಲ್ಸ್ ಓಪನ್ ಆಗಿದೆ. ಇಲ್ಲಿ ಸ್ಟಡಿ ಡೀಟೇಲ್ಸಲ್ಲಿ ಪ್ರತಿಯೊಂದು 1ನೇ ಕ್ಲಾಸಿಂದ ಹಿಡಿದು ಇವಾಗ ಡಿಗ್ರಿವರೆಗೂ ಓದಿದ್ದೀರ ಅಲ್ವಾ, ಅದು ಪ್ರತಿಯೊಂದು ಕೂಡ ಇಲ್ಲಿ ನೀವು ಹಾಕಬೇಕಾಗತ್ತೆ. 1ನೇ ಕ್ಲಾಸ್ ಯಾವ ಸ್ಕೂಲಲ್ಲಿ ಓದಿದ್ದು, ಅಂದರೆ 1ನೇ ಕ್ಲಾಸು ಯಾವ ವರ್ಷ ಓದಿದ್ದು, ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ವರ್ಷ, ಮತ್ತು ಯಾವ ಬೋರ್ಡಲ್ಲಿ ಓದಿದ್ದು, ಮತ್ತು ಯಾವ ಜಿಲ್ಲೆ ಯಾವ ಡಿಸ್ಟಿಕ್ಕಿಗೆ ಬರುತ್ತೆ, ಎಜುಕೇಷನ್ ಡಿಸ್ಟಿಕ್, ಸ್ಕೂಲ್ ಯಾವ ಡಿಸ್ಟಿಕ್ಕಿಗೆ ಬರುತ್ತೆ. ಅದಾದಮೇಲೆ ಸ್ಕೂಲ್ ನೇಮ್ನ ಹಾಕಿ ಹ್ಯಾಡ್ ಸ್ಟಡಿ ಡೀಟೇಲ್ಸ್ ಅಂತ ಇದೆಯಲ್ಲ ಗ್ರೀನ್ ಬಟನಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೋಡ್ತಾ ಇದೆ ಹಾಗೆ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಅಪ್ಲೈ ಮಾಡಿದೆ. ಅದಾದಮೇಲೆ ಯಾವ ಕ್ಲಾಸು, ಯಾವ ಇಯರು, ಅದಾದಮೇಲೆ ಯಾವ ಬೋರ್ಡು, ಅದಾದಮೇಲೆ ಯಾವ ಡಿಸ್ಟಿಕ್ಕು, ಅದಾದಮೇಲೆ ಸ್ಕೂಲ್ ಹೆಸರು ಹುಡುಕೋಕ್ಕಾಗಲ್ಲ ಅಂದಾಗ ನೀವೇನು ಮಾಡ್ತೀರ ಅಂದರೆ ಅದರ್ಸ್ ಅಂತ ಕೊಟ್ಬಿಟ್ಟು ಅಲ್ಲಿ ನೀವು ಸ್ಕೂಲ್ ಹೆಸರನ್ನ ಟೈಪ್ ಮಾಡಿಬಿಟ್ಟು ಹ್ಯಾಡ್ ಸ್ಟಡಿ ಡೀಟೇಲ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಸೇವ್ ಆದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆ ಫಸ್ಟ್ ಸ್ಟ್ಯಾಂಡರ್ಡ್ ಹ್ಯಾಡ್ ಆಗಿದೆ. ಇದೇ ರೀತಿ ಸೇಮು ನೀವು 1 to 15ವರೆಗೂ ಅಂದರೆ ಡಿಗ್ರಿವರೆಗೂ ಓದಿದೆ ಅಂದರೆ 15ವರೆಗೂ ಆಗಿರುತ್ತೆ. +2 ಸೇರಿಕೊಂಡು ಟೋಟಲಾಗಿ 15ನ ಸ್ಟಡಿ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. 15 ಹಾಕೋಬೇಕಾಗುತ್ತೆ. 15 ಹೇಗೆ ಅಂತ ಅಂದರೆ ಅದೇ +2 10th ಆದಮೇಲೆ PUC 2 ವರ್ಷ, ಅದಾದಮೇಲೆ ಡಿಗ್ರಿ 3 ವರ್ಷ ಮಾಡಿದ್ದಾರೆ. ಟೋಟಲಾಗಿ 15 ಆಗಿರುತ್ತೆ. ಪ್ರತಿಯೊಂದು ಕೂಡ ಡೀಟೇಲಾಗಿ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಇಲ್ಲಿ ಹಾಕೋಬೇಕಾದ್ರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಒಂದು ಸ್ಕೂಲ್ ಓದಿರ್ತೀರ, ಇಲ್ಲ 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಒಂದು ಸ್ಕೂಲ್ ಓದಿರ್ತೀರ, ಅದು ಸ್ಕೂಲ್ ನೇಮು ಮತ್ತು ಡಿಸ್ಟಿಕ್ಕು ಮತ್ತು ಬೋರ್ಡ್ ಯಾವುದಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 5ರಿಂದ 10ನೇ ಕ್ಲಾಸ್ವರೆಗೂ ಒಂದು ಸ್ಕೂಲ್ ಆದರೆ ಅದು ಸ್ಕೂಲ್ ನೇಮ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಡಿಸ್ಟಿಕ್ಕು, ಬೋರ್ಡು, ಯಾವ ಬೋರ್ಡು ಎಲ್ಲ ಪ್ರತಿಯೊಂದು ಚೇಂಜ್ ಮಾಡ್ಕೋಬೇಕಾಗತ್ತೆ. ಆಮೇಲೆ PU ಓದಬೇಕಾದ್ರೆ ಯಾವ ಸ್ಕೂಲು ಯಾವ ಕಾಲೇಜ್ ಓದಿದ್ದೀರಾ, PU ಕಾಲೇಜು ಯಾವ ಬೋರ್ಡಲ್ಲಿ ಓದಿದ್ದೀರಾ ಅದು ಕೂಡ ಹಾಕೋಬೇಕು. ಮತ್ತು ಡಿಗ್ರಿ ಓದಬೇಕಾದ್ರೆ ಅದು ಕೂಡ ಸೇಮ್ ಆಗಿದೆ, ಸೇಮ್ ಹಾಕ್ಕೊಳ್ಳಿ. ಇಲ್ಲ ಚೇಂಜ್ ಇದೆ ಚೇಂಜ್ ಮಾಡ್ಕೋಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಇದೆಲ್ಲ ನೋಡಿ ನಾನೆಲ್ಲ ಪ್ರತಿಯೊಂದು ಕೂಡ ಸೇಮ್ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲ ಅಂದರೆ ಓಪನ್ ಆಗಲ್ಲ, ಪ್ರತಿಯೊಂದು ಪೂರ್ತಿ ಆದ್ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಓಪನ್ ಆಗೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟೆ ನೋಡ್ತಾ ಇರ್ಬೋದು ಡಿಗ್ರಿ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೀವೇನಾದರೂ ಡಿಗ್ರಿಯಲ್ಲಾಗಲಿ +2ಅಲ್ಲಾಗಲಿ ನೀವು ಮ್ಯಾಥಮೆಟಿಕ್ಸ್ ಓದಿದೆ ಅಂತ ಕೇಳ್ತಾ ಇದೆ. ಓದಿದ್ರೆ ಎಸ್ ಅಂತ ಆಗಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕೇಳ್ತಾ ಇದೆ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದೆ. ಅಲ್ಲಿ ನೀವು ಏನು ಓದಿದ್ದೀರ, ಲಾಸ್ಟ್ ಏನು ಓದಿದ್ದೀರ ಅಂತ ಕೇಳ್ತಾ ಇದೆ. ಇಲ್ಲಿ 3 years ಡಿಗ್ರಿ ಅಂತ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಡಿಗ್ರಿ ರಿಜಿಸ್ಟ್ರೇಷನ್ ರೋಲ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ರೋಲ್ ನಂಬರ್ ಏನಿರುತ್ತೋ ಆ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಪಾಸಾಗಿರೋ ವರ್ಷ ಕೇಳುತ್ತೆ, ಯಾವ ವರ್ಷದಲ್ಲಿ ನೀವು ಪಾಸಾಗಿದ್ದೀರಾ ಡಿಗ್ರಿನ ಅಂತ ಕೇಳ್ತದೆ, ಅದು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಡಿಗ್ರಿ ಬ್ರಾಂಚ್ ಯಾವುದು ಅಂತ ಕೇಳುತ್ತೆ, ಯಾವ ಬ್ರಾಂಚಲ್ಲಿ ಓದಿದ್ದೀರಾ ಅಂತ ಅಂದ್ಬಿಟ್ಟು, ಅಂದರೆ BScನ BCom ಏನು ಓದಿದ್ದೀರಾ ಅಂತ ಕೇಳ್ತಾ ಇದೆ. ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದ ನೆಕ್ಸ್ಟ್ ನಿಮ್ಮ ಕಾಲೇಜ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಎಂಟರ್ ಯುವರ್ ಕಾಲೇಜ್ ನೇಮ್ ಅಂತ ಇದೆಯಲ್ಲ, ಕಾಲೇಜ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನೇಮ್ ಹಾಕ್ಕೊಂಡಾದ್ಮೇಲೆ ಕಾಲೇಜ್ ಇರೋ ಅಡ್ರೆಸ್ನ ಪೂರ್ತಿಯಾಗಿ ಅಡ್ರೆಸ್ ಏನಿರುತ್ತೋ ಕಾಲೇಜ್ ಅಡ್ರೆಸ್ನ ಅದು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಅಡ್ರೆಸ್ನ ನೀಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಸೆಲೆಕ್ಟ್ ಯುವರ್ ಯೂನಿವರ್ಸಿಟಿ ನೇಮು, ಯಾವ ಯೂನಿವರ್ಸಿಟಿಗೆ
ಸೇರ್ತೀರಾ ಅಂತ ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯೂನಿವರ್ಸಿಟಿ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮ್ಮ ಸ್ಟೇಟ್ ಯಾವ ಸ್ಟೇಟಿಗೆ ಸೇರುತ್ತೆ, ಸ್ಟಡಿಡ್ ಡಿಗ್ರಿ ಸ್ಟೇಟ್ ಯಾವುದು ಅಂತ ಅಂದ್ಬಿಟ್ಟು, ಅದಾದಮೇಲೆ ಸ್ಟಡಿ ಇನ್ ಡಿಗ್ರಿ ಡಿಸ್ಟಿಕ್ ಯಾವುದು ಅಂತ, ಅದಾದಮೇಲೆ ಸ್ಟಡಿಡ್ ಡಿಗ್ರಿ ತಾಲೂಕು ಯಾವುದು ಅಂತ. ನೀವು ಡಿಗ್ರಿ ಓದಿದ್ದು ಸ್ಟೇಟು ಮತ್ತು ಯೂನಿವರ್ಸಿಟಿ ಡಿಸ್ಟಿಕ್ಕು ಮತ್ತು ತಾಲೂಕು ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ಮೆನ್ಷನ್ ಮಾಡಾದಮೇಲೆ ಸೇವ್ ಅನ್ನೋ ಆಪ್ಷನ್ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಸೇವ್ ಆಗಿದ ತಕ್ಷಣ ಡೀಟೇಲ್ಸ್ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಅಂತ ನೋಡ್ತಾರೆ, ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬರುತ್ತೆ. ನಿಮ್ಮ PUC ಎಲ್ಲ 12th ಸ್ಟಡೀಸ್ ಡೀಟೇಲ್ಸ್ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ವಿಲ್ ಯು ಟೇಕ್ ಅಡ್ಮಿಷನ್ ಇನ್ ಪಾರ್ಟ್ ಟೈಮ್ ಫುಲ್ ಟೈಮ್ ಆಗಿ ತೊಗೊತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಿಮ್ಮದು ಆಪ್ಷನ್ ಇರುತ್ತೆ, ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗತ್ತೆ. ಪಾರ್ಟ್ ಟೈಮ್ ಆಗಿ ತೊಗೊತಿದ್ದ ಫುಲ್ ಟೈಮ್ ಆಗಿ ತೊಗೊತಿದ್ದ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನು ವಿಲ್ ಯು ಟೇಕ್ ಅಡ್ಮಿಷನ್ ಇನ್ ಸ್ಪಾನ್ಸರ್ಡ್ ಕೋಟಾ ಅಂತ ಕೇಳ್ತಾ ಇದೆ. ಸ್ಪಾನ್ಸರ್ಡ್ ಕೋಟಾ ಇದೆಯಾ ನಿಮ್ಮದು ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಇದೆ. ಎಸ್ ಅಂತ ಇದೆ, ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕ್ಬಿಟ್ಟು ನೋ ಅಂತ ಹಾಕ್ಬಿಟ್ಟು ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಫೋಟೋ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಆಗಿರುತ್ತೆ. ಇವಾಗ ಜಸ್ಟ್ ನಿಮ್ಮ ಸಿಗ್ನೇಚರ್ ಒಂದನ್ನು ಮಾತ್ರ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು, ಸಿಗ್ನೇಚರ್ ಅಪ್ಲೋಡ್ ಆಗಿದೆ, ಸೇವ್ ಆಗಿದೆ. ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ನಿಮ್ಮ ಇಲ್ಲಿ ಸಿಗ್ನೇಚರ್ ಕೂಡ ಇಲ್ಲಿ ಫೋಟೋ ಕೆಳಗಡೆ ಬಂದಿದೆ. 50 KB ಒಳಗಡೆನೇ ಇರಬೇಕು, ಅದಕ್ಕಿಂತ ಮೇಲೆ ಇರಬಾರ್ದು. ನಿಮ್ಮ ಡಾಕ್ಯುಮೆಂಟು JPG ಫಾರ್ಮೆಟಲ್ಲಿ ಇರಬೇಕಾಗಿರುತ್ತೆ, ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಕೋರ್ಸ್ ಸೆಲೆಕ್ಷನ್ ಆ್ಯಂಡ್ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಾ ಇದೆ. ನಿಮ್ಮ ಕೋರ್ಸ್ ಯಾವ ಕೋರ್ಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ತೋರಿಸ್ತಾ ಇದೆ. MBA ಒಂದೇ ಇಲ್ಲಿ ತೋರಿಸ್ತಾ ಇದ್ದು ಅದು ಓದಿದ ಇದಕ್ಕೆ. ಅದಾದಮೇಲೆ MBA ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ MCA ಮಾಡಿದರೆ ಅಂದರೆ BCA ಮಾಡಿದರೆ ಅಲ್ಲಿ ಎಕ್ಸ್ಟ್ರಾ ಆಪ್ಷನ್ಗಳು ತೋರಿಸುತ್ತೆ. ಇಲ್ಲಿ MBA ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ಲಿಕ್ ಟು ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಡೀಟೇಲ್ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಬೋದು, ವೆರಿಫೈ ಮಾಡ್ಕೊಬೋದು. ನೀವೆಲ್ಲ ಅಪ್ಲೈ ಮಾಡಿರೋದೆಲ್ಲ ಪ್ರತಿಯೊಂದು ಡೀಟೇಲ್ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ನಿಮ್ಮ ಎಕ್ಸಾಮ್ ಸೆಂಟರ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ ಸೆಂಟರ್ನ ಇಲ್ಲಿ 2 ಆಪ್ಷನ್ ಎಲ್ಲ ಕೊಟ್ಟಿರ್ತಾರೆ. ಎರಡನ್ನ ನೀವು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಬಂದು ನಿಮ್ಮ ನಿಯರೆಸ್ಟ್ ಯಾವುದಿದೆಯೋ ಆ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ನಿಮಗೆ ನಿಯರೆಸ್ಟ್ ಆಗಿದೆ, ನೀವಿರೋ ಒಂದು ಸಿಟಿ ಆದರೆ ಇನ್ನೊಂದು ನಿಮ್ಮ ನಿಯರೆಸ್ಟ್ ಹೋಗೋ ಬರೋದಕ್ಕೆ ಎಕ್ಸಾಮ್ ಸೆಂಟರ್ಗೆ ಈಸಿ ಆಗೋಂಥದ್ದನ್ನ ನೀವು ಆಯ್ಕೆನ ಮಾಡ್ಕೋಬೇಕಾಗುತ್ತೆ. 2 ಎಕ್ಸಾಮ್ ಸೆಂಟರ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸೇವ್ ಆಗಿರುತ್ತೆ. ಏನಾದರೂ ಚೇಂಜಸ್ ಇದೆ ಇವಾಗೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೂಡ ನಿಮ್ಮದು ಡ್ರಾಫ್ಟ್ ಕಾಪಿ ಕೆಳಗಡೆ ಕ್ಲಿಕ್ ಮಾಡಿಕೊಂಡು ಡ್ರಾಫ್ಟ್ ಕಾಪಿ ಇಲ್ಲಿ ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಇಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಡ್ರಾಫ್ಟ್ ಕಾಪಿನ ನೋಡ್ಕೋಬೋದು. ಡ್ರಾಫ್ಟ್ ಕಾಪಿ ಆಗಿದ ತಕ್ಷಣ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಸೇವ್ ಆಗಿದ ಮೇಲೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟು ಮುಂದುವರೆಸಿ ಅಂತ ಅಂದ್ಬಿಟ್ಟು ಆಪ್ಷನ್ ಬಂದಿದೆ. ಮುಂದುವರೆಸಿ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಕೋರ್ಸ್ ಡೀಟೇಲ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ ಕೋರ್ಸ್ ಡೀಟೇಲಲ್ಲಿ ನಿಮ್ಮ ಡಿಗ್ರಿ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ. ಡಿಗ್ರಿ ಡೀಟೇಲ್ಸು ಮತ್ತು ಮಾರ್ಕ್ಸ್ ಎಂಟ್ರಿನ ಎಲ್ಲ ಕೇಳ್ತಾ ಇದೆ. ಆಲ್ರೆಡಿ ನೀವು ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂತೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಮತ್ತು ಸ್ಪಾನ್ಸರ್ಡ್ ಅಲ್ಲ ಅಂತೆಲ್ಲ ಕೇಳಿದೆ. ಇವಾಗ ಜಸ್ಟ್ ನಿಮ್ಮ ಏನು ಓದಿದ್ದೀರಾ, ನೀವು ಏನು ಓದಿದ್ದೀರಾ, ಲಾಸ್ಟ್ ಇಯರ್ ಏನು ಓದಿದ್ದೀರಾ ಡಿಗ್ರಿಯಲ್ಲಿ, ಮತ್ತು ಯಾವ ಯೂನಿವರ್ಸಿಟಿ ಓದಿದ್ದೀರಾ, ಮತ್ತು ನಿಮಗೇನಾದರೂ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಆಮೇಲೆ ಯಾವ ಕಾಲೇಜು ನೇಮ್ ಏನು, ಮತ್ತು ಯಾವ ವರ್ಷ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಮತ್ತು ಯಾವ ವರ್ಷ ನೀವು ಎಂಟರ್ ಆಗಿದ್ದು ಡಿಗ್ರಿಗೆ, ಮತ್ತು ಆದಮೇಲೆ ಲಾಸ್ಟ್ ಪಾಸಿಂಗ್ ಇಯರ್ ಯಾವುದು ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಕೆಳಗಡೆ ನಿಮ್ಮ ಮಾರ್ಕ್ಸ್ನ ಕೇಳ್ತಾ ಇದೆ. ಮಾರ್ಕ್ಸ್ ಕಾರ್ಡ್ನ ಎಂಟರ್ ಮಾಡಬೇಕಾಗಿರುತ್ತೆ. ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮದು ಮಾರ್ಕ್ಸಲ್ಲಿಲ್ಲ CGPL ಇದೆ ಅಂತಂದರೆ ಅದನ್ನ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಮಾರ್ಕ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. 1 ವರ್ಷಕ್ಕೆ 2 ಸೆಮ್ ಆಗಿರೋದ್ರಿಂದ ಪ್ರತಿಯೊಂದು ಅದನ್ನ ಆ್ಯಡ್ ಮಾಡ್ಕೊಂಡು ಟೋಟಲ್ ಮಾರ್ಕ್ಸ್ನ ಹಾಕಬೇಕಾಗುತ್ತೆ. ಪ್ರತಿಯೊಂದು ಸೆಮ್ಗೆ ಎಷ್ಟು ಬಂದಿದೆ, ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ಮತ್ತು ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಪ್ಲೈನಿಂಗ್ ಮಾರ್ಕ್ಸ್, ಆ ಮಾರ್ಕ್ಸ್ನ ಅಲ್ಲೇ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಎಂಟರ್ ಕೊಟ್ಟಿದ ತಕ್ಷಣ ನಿಮಗೆ ಪರ್ಸೆಂಟೇಜ್ ಕೂಡ ಲಾಸ್ಟಲ್ಲಿ ತೋರಿಸ್ಬಿಡುತ್ತೆ. ಇದೇ ರೀತಿ 3 ವರ್ಷದ್ದು ಕೂಡ ನೀವು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನಿಮ್ದು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಇದೆ, ಡಿಗ್ರಿದು ಯಾವುದಾದ್ರೂ ಒಂದು ಮಾರ್ಕ್ಸ್ ಕಾರ್ಡ್ ಆಗಲಿ, ಡಿಗ್ರಿ ಸರ್ಟಿಫಿಕೇಟ್ ಅಂತ ಏನೇನಿದ್ರೆ ನೀವು ಅಲ್ಲಿಂದ ಒಂದು PDF ಫೈಲ್ ಒಂದು
MB ಒಳಗಡೆ ಇರೋಂಥದ್ದನ್ನು ನೀವು ಅಟ್ಯಾಚ್ನ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮದು ಲಾಸ್ಟ್ ನೀವು ಇನ್ನೂ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂತಂದರೆ, ಕಾನ್ವಲ್ಯೂಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಲಾಸ್ಟ್ ಸೆಮ್ದು ಯಾವುದು ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನೇ ನೀವು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಸೇವ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಇವಾಗ ಲಾಸ್ಟ್ ಆಪ್ಷನ್ ಬಂದು ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ಡೀಟೇಲ್ ಕೆಳಗಡೆ ನಿಮ್ಮ ಹೆಸರು ಮತ್ತು ಅಪ್ಲಿಕೇಶನ್ ನಂಬರು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಪೇ ಅಂತ ಇದಿಲ್ಲ, ಅದ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇದರ QR ಕೋಡ್ ಕೂಡ ಓಪನ್ ಆಗುತ್ತೆ. QR ಕೊಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ಪೇನ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಕಾರ್ಡ್ ಯೂಸಿಂಗ್ ಇದೆ, ಕಾರ್ಡ್ನ ಅಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಕಾರ್ಡ್ ಬೈ ಯೂಸಿಂಗ್ ಕಾರ್ಡ್ ಅಂತ ಇದೆಯಲ್ಲ, ಪೇ ಯೂಸಿಂಗ್ ಕಾರ್ಡ್ ಅಂತ ಅದ್ರ ಮೇಲೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸ್ಟೆಪ್ನು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ಸ್ಕ್ಯಾನ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ಬರುತ್ತೆ. ಇಲ್ಲಿ ಒಂದು ಪ್ರಿಂಟ್ನ ನೀವು ತೊಗೊಬೋದು. ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ ಯಾವ ರೀತಿ PGCETನ ಯಾವ ರೀತಿ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.